ಪೂರ್ವಜರ ಕಾಲದಿಂದಲೂ ಹೋಳಿ ಹಬ್ಬಕ್ಕೂ ಮುನ್ನ ಸುಗ್ಗಿ ಕುಣಿತ ನೆರವೇರಿಸುತ್ತಾ ಬಂದಿದ್ದು ಸ್ಥಳೀಯ ದೇವತೆಗಳ ಅಪ್ಪಣೆ ಪಡೆದು ಸುಗ್ಗಿ ಕುಣಿತ ಆಯೋಜಿಸಲಾಗುತ್ತದೆ. ಅದರಂತೆ ಯಲ್ಲಾಪುರ ಕಣ್ಣಿಗೇರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದೆರಡು ದಿನಗಳಿಂದ ಸುಗ್ಗಿ ಕುಣಿತ ಸದ್ದು ಮಾಡುತ್ತಿದೆ. ಹಿಂದಿನ ಕಾಲದ ಹಿರಿಯರು ಆಚರಿಸಿಕೊಂಡು ಬರುತ್ತಿರುವ ಪದ್ಧತಿ ಪರಂಪರೆಗಳನ್ನ ಇಂದಿನ ಪೀಳಿಗೆಯವರು ಅಳವಡಿಸಿಕೊಂಡು ಮುಂದೆ ಸಾಗುತ್ತಿರುವುದು ನೆಲದ ಸಂಸ್ಕೃತಿಗಳ ರಕ್ಷಣೆಯಾಗಿದೆ. ಕಣ್ಣಿಗೇರಿಯಲ್ಲಿ ಮರಾಠ ಸಮುದಾಯದವರು 5 ದಿನಗಳಿಂದ ತಮ್ಮ ಊರು ಮತ್ತು ಮನೆಗಳನ್ನ ಬಿಟ್ಟು ಸುಗ್ಗಿ ಕುಣಿತದಲ್ಲಿ ಪಾಲ್ಗೊಳ್ತಾರೆ. 5 ದಿನಗಳ ನಂತರ ತಮ್ಮ ಮನೆ ಸೇರ್ತಾರೆ. ಬಣ್ಣದ ಧಿರಿಸು ಧರಿಸಿ ನಡುಮಧ್ಯದಲ್ಲಿ ತುಳಸಿ ಇರಿಸಿ ಮರಾಠಿ ಭಕ್ತಿ ಭಜನೆಗೆ ತಾಳದೊಂದಿಗೆ ಹೆಜ್ಜೆ ಹಾಕುತ್ತಾ ಸುಗ್ಗಿ ಕುಣಿತ ಮಾಡ್ತಾರೆ. ಒಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಜಾನಪದ ಸೊಗಡನ್ನ ಮೈಗೂಡಿಸಿಕೊಂಡ ಸುಗ್ಗಿ ಕುಣಿತ ನೋಡುಗರ ಗಮನ ಸೆಳೆಯುತ್ತಿದ್ದು ಆಕರ್ಷಣೆ ಪಡೆದಿದೆ. ಹೊನ್ನಾವರ ತಾಲೂಕಿನ ಕರ್ಕಿಯ ತೂಗು ಸೇತುವೆಗೆ ಕೆಲವು ವರ್ಷಗಳಿಂದ ಸರಿಯಾದ ನಿರ್ವಹಣೆ ಇಲ್ಲದೆ ತಿರುಗಾಡಲು ಭಯಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ ಮುಂದುವರೆದರೆ ಸೇತುವೆ ಅಪಾಯದತ್ತ ಸಾಗುವಂತೆ ಕಂಡುಬರುತ್ತಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಕೋಡಿ ಹತ್ತಿರ ಪಾವಿನಕುರುವ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲು 2002-2003ನೇ ಸಾಲಿನಲ್ಲಿ ತೂಗು ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಈ ತೂಗು ಸೇತುವೆ ಶಾಶ್ವತವಲ್ಲ. ನಿರ್ಮಾಣವಾಗಿ ಸುಮಾರು 23 ವರ್ಷಗಳಾಗಿದ್ದು ಉಪ್ಪು ನೀರಿನ ಹವಾಮಾನದಿಂದ ಸೇತುವೆ ದುರ್ಬಲವಾಗಿ 2013ರಲ್ಲಿ 10 ಲಕ್ಷ ಹಾಗೂ 2018ರಲ್ಲಿ 18 ಲಕ್ಷದ ವೆಚ್ಚದಲ್ಲಿ ದುರಸ್ತಿಯನ್ನ ಸರ್ಕಾರದ ನೆರೆ ಪರಿಹಾರದಿಂದ ಮಾಡಲಾಗಿದೆ. ತೂಗು ಸೇತುವೆಯ ಕೆಳಭಾಗ ಹಾಗೂ ಹಲಗೆ ಪೂರ್ತಿಯಾಗಿ ಹಾಳಾಗಿದೆ. ತೂಗು ಸೇತುವೆಯ ಶಾಶ್ವತ ರಿಪೇರಿ ಮಾಡುವ ಹಾಗೂ ಹೊಸದಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡುವುದು ಅನಿವಾರ್ಯವಾಗಿದೆ. ಸೇತುವೆ ಶಿಥಿಲವಾಗಿದ್ದು ಹಾಗೂ ಸೇತುವೆಯ ಹಗ್ಗ ಕಟ್ಟಿದ ಕಂಬ ಬಿರುಕು ಬಿಟ್ಟಿದೆ. ತೂಗು ಸೇತುವೆಯ ಕೆಳಭಾಗ ಮತ್ತು ಹಲಗೆ ಪೂರ್ತಿಯಾಗಿ ಹಾಳಾಗಿದೆ. ಸೇತುವೆಯ ಮಧ್ಯದಲ್ಲಿ ದೊಡ್ಡದಾದ ಕಿಂಡಿ ಬಿದ್ದಿದೆ. ಸೇತುವೆ ಪಿಲ್ಲರ್ ಕೂಡ ತನ್ನ ಮೂಲಬಲ ಕಳೆದುಕೊಂಡಿದೆ. ಇತ್ತೀಚೆಗೆ ದ್ವಿಚಕ್ರ ವಾಹನ ಓಡಾಡದಂತೆ ಹಲಗೆ ಹಾಕಿ ಕಟ್ಟಿದ್ದರು. ಈ ಕಡೆ ಇಟ್ಟಿರುವ ಬೈಕ್ ಕಳುವಾದ ಕಾರಣ ಹಲಗೆ ತೆಗೆದು ದ್ವಿಚಕ್ರ ವಾಹನಗಳು ಜನ ಜಾನುವಾರುಗಳು ನಿರಂತರವಾಗಿ ಓಡಾಡುತ್ತಿರುವುದು ಕಂಡು ಬರ್ತಿದೆ. ಪಾವಿನ್ಕುರ್ವಾದ 100 ಕುಟುಂಬದ ಜನರು ಕರ್ಕಿ ಬರಬೇಕು ಅಂದ್ರೆ ಈ ತೂಗು ಸೇತುವೆ ಬಿಟ್ರೆ ಬೇರೆ ಮಾರ್ಗವಿಲ್ಲ. ಪಾವಿನ್ಕುರ್ವಾ ಮತ್ತು ಕರ್ಕಿ ಭಾಗದ ಜನತೆಯ ಬೆಸುಗೆಯ ಕೊಂಡಿಯಾಗಿತ್ತು. ಇಡೀ ಊರಿಗೆ ಓಡಾಡುವ ಮಾರ್ಗವಾಗಿ ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿರುವ ಈ ಸೇತುವೆ ಇದೀಗ ತನ್ನ ಅಂದ ಕಳೆದುಕೊಳ್ತಿದೆ. ಪಾವಿನ್ಕುರ್ವಾ ಸಂಪರ್ಕ ಸೇತುವೆಯಾದ ತೂಗು ಸೇತುವೆ ಶಿಥಿಲಾವಸ್ಥೆಯಲ್ಲಿದ್ದು ಜನರ ಓಡಾಟಕ್ಕೆ ಹಾಗೂ ಬೈಕ್ ಸಂಚಾರಕ್ಕೆ ತೊಂದರೆಯಾಗಿರುವುದಂತೂ ನಿಜ. ಈಗಾಗಲೇ ಈ ಸೇತುವೆ ಬಗ್ಗೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಹೊನ್ನಾವರ ಇವರು ಕೂಡ ಸೇತುವೆ ಯಾವುದೇ ಕ್ಷಣದಲ್ಲೂ ಕೂಡ ಕುಸಿದು ಬೀಳುವ ಸಂಭವವಿದೆ ಅಂತ ಹೇಳಿದ ಕಾರಣದಿಂದ ಗ್ರಾಮ ಪಂಚಾಯತ್ ಅವರು ಈಗ ಮುನ್ನೆಚ್ಚರಿಕಾ ಕ್ರಮವಾಗಿ ಬೈಕ್ ಸಂಚಾರವನ್ನ ನಿರ್ಬಂಧಿಸಿದ್ದಾರೆ. ಹಾಗೂ ಈ ತೂಗು ಸೇತುವೆ ಬದಲಾಗಿ ಹೊಸ ಸೇತುವೆ ನಿರ್ಮಾಣದ ಸಲುವಾಗಿ ಮಾನ್ಯ ಸಚಿವರಲ್ಲಿ ಹಾಗೂ ಶಾಸಕರಲ್ಲಿ ಕೂಡ ನಾವು ಬಹಳಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ದೇವೆ. ಮಾನ್ಯ ಶಾಸಕರು ಆದಷ್ಟು ಬೇಗ ಹೊಸ ಸೇತುವೆ ನಿರ್ಮಾಣವನ್ನು ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಹಾಗೂ ಶಾಸಕರ ಮಾತಿನಲ್ಲಿ ಸಂಪೂರ್ಣ ವಿಶ್ವಾಸವೂ ಇದೆ. ತೂಗು ಸೇತುವೆಯು ಸಂಪೂರ್ಣವಾಗಿ ದುರ್ಬಲ ಸ್ಥಿತಿಯಲ್ಲಿರುವುದರಿಂದ ಸೇತುವೆಯ ಮೇಲೆ ಸಾರ್ವಜನಿಕರ ಹಾಗೂ ದ್ವಿಚಕ್ರ ವಾಹನಗಳ ಓಡಾಟಕ್ಕೆ ಯೋಗ್ಯವಿರುವುದಿಲ್ಲ. ಯಾವುದೇ ಹಂತದಲ್ಲಿ ಕುಸಿದು ಬೀಳುವ ಸಂಭವವಿರುತ್ತದೆ. ದುರ್ಬಲ ಸೇತುವೆಯನ್ನ ತೆಗೆದು ಪುನರ್ ನಿರ್ಮಾಣ ಮಾಡಬೇಕೆಂದು ಗ್ರಾಮ ಪಂಚಾಯತ್ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, HL ನಗರೆ, ಹೊನ್ನಾವರ. ಗೋಕರ್ಣ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಮೂತ್ರ ವಿಸರ್ಜನೆಗೆ ವಿಧಿಸುತ್ತಿದ್ದ ಶುಲ್ಕವನ್ನ ಕೈಬಿಡಲಾಗಿದೆ.
ನಿತ್ಯ ಸಾವಿರಾರು ಜನರು ಆಗಮಿಸುವ ಈ ಸ್ಥಳದಲ್ಲಿ ಶೌಚಾಲಯದ ಟೆಂಡರ್ ಪಡೆದವರು ಸ್ನಾನ, ಶೌಚ ಹಾಗೂ ಮೂತ್ರ ವಿಸರ್ಜನೆಗೆ ಬಂದ ಸಾರ್ವಜನಿಕರಿಗೆ ನಿಗದಿತ ಹಣಕ್ಕಿಂತ ದುಪ್ಪಟ್ಟು ಹಣ ಪಡೆಯುತ್ತಿದ್ರು. ಈ ಬಗ್ಗೆ ಮುಂಜಾವು ಡಿಜಿಟಲ್ ನಿರಂತರ ವರದಿ ಮಾಡಿತ್ತು. ಅಲ್ಲದೆ ಮಂಗಳವಾರ ಇದೇ ವಿಷಯ ಹಾಗೂ ಅನಗತ್ಯ ಹಂಪ್ ನಿರ್ಮಿಸೋದನ್ನ ತೆರವು ಮಾಡೋದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಬಸ್ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ್ದರು. ಇದೆಲ್ಲದರ ಪರಿಣಾಮ ಶೌಚಾಲಯದ ಹೊರಗಡೆ ಮೂತ್ರ ವಿಸರ್ಜನೆ ಉಚಿತ ಎಂದು ಬರೆಯಲಾಗಿದೆ. ಈ ಮೂಲಕ ಒಂದು ಹಂತದ ಸುಲಿಗೆಗೆ ಕಡಿವಾಣ ಹಾಕಲಾಗಿದ್ದು, ಇದರಂತೆ ಶೌಚ ಮತ್ತು ಸ್ನಾನಕ್ಕೆ ನಿಗದಿಪಡಿಸಿದ ದರವನ್ನೇ ಪಡೆಯುತ್ತಿರುವ ಬಗ್ಗೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ನಿಗಾ ವಹಿಸಬೇಕಾಗಿದೆ. ಹಲವು ವರ್ಷಗಳಿಂದ ಮೂತ್ರ ವಿಸರ್ಜನೆಗೆ ಯಾವುದೇ ಶುಲ್ಕ ನಿಗದಿಗೊಳಿಸದಿದ್ರೂ 5 ರಿಂದ 10 ರೂಪಾಯಿ ವಸೂಲಿ ಮಾಡ್ತಿದ್ರು. ಇಂತಹ ಸುಲಿಗೆಗೆ ಕಡಿವಾಣ ಹಾಕಲು ಕಾರಣವಾದ ಮುಂಜಾವು ಡಿಜಿಟಲ್ಗೆ ಹಾಗೂ ಸಂಘಟನೆಗೆ ಸಾರ್ವಜನಿಕರು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಹಿಳಾ ಪತಂಜಲಿ ಯೋಗ ಸಮಿತಿ ಅಂಕೋಲಾ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಧಕರಾದ ಜೆಸಿ ಸ್ಕೂಲಿನ ಕಾರ್ಯದರ್ಶಿ ಲತಾ ಕಾಮತ್, ಹಿರಿಯ ಮಹಿಳಾ ವಕೀಲೆ ಶಾಂತಾ ಹೆಗಡೆ, ವೈದ್ಯೆ ಸಾಧನಾ ಭಟ್ಕಳ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಮಹಿಳಾ ಪತಂಜಲಿ ಯೋಗ ಸಮಿತಿಯ ಪ್ರಭಾರಿ ಜ್ಯೋತ್ಸ್ನಾ ನಾರ್ವೇಕರ್ ಮಾತನಾಡಿ, ಹರಿದ್ವಾರ ಸೇರಿದಂತೆ ಹಲವೆಡೆ ಇರುವ ಪ್ರಸಿದ್ಧ ಯೋಗ ಕೇಂದ್ರಗಳಲ್ಲಿ ತರಬೇತಿ ಪಡೆದಿರುವ ಯೋಗ ಶಿಕ್ಷಕರು ಮಹಿಳಾ ಪತಂಜಲಿ ಯೋಗ ಸಮಿತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅನುಭವಿಗಳಾಗಿರುವ ಇವರ ಸೇವೆಯ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಹೇಳಿದರು. ಸನ್ಮಾನಿತರಾದ ಲತಾ ಕಾಮತ್, ಶಾಂತಾ ಹೆಗಡೆ, ಸಾಧನಾ ಭಟ್ಕಳ ಅವರು ಮಾತನಾಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸೋಷಿಯಲ್ ಮೀಡಿಯಾ ಪ್ರಭಾರಿ ಸ್ಮಿತಾ ರಾಯಚೂರ್, ಜಿಲ್ಲಾ ಸಂವಾದ ಪ್ರಭಾರಿ ರಾಧಿಕಾ ಆಚಾರಿ, ನಿರುಪಮಾ ಶ್ಯಾಮ್ ಸುಂದರ್, ಶೋಭಾ ಶೆಟ್ಟಿ, ರಶ್ಮಿ ನಾಯಕ್, ಮಮತಾ ನಾಯ್ಕ್, ಸಹನಾ ತೆಲಂಗ, ಶೀಲಾ ನಾಯಕ್, ಜಯಲಕ್ಷ್ಮಿ ಕಾಮತ್, ಲತಾ ನಾಯ್ಕ್, ನಾಗವೇಣಿ ನಾಯ್ಕ್, ವಾಣಿ ನಾಯಕ್, ಶಿಲ್ಪಾ ಕುರ್ಡೇಕರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಮುಂಡಗೋಡ್ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ರಂಗನಾಥ್ ನೀಲಮ್ಮನವರ್ ನೇತೃತ್ವದಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಆಚರಣೆಯ ಕುರಿತು ಮುಖಂಡರೊಂದಿಗೆ ಶಾಂತಿ ಪಾಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಹಿಂದೂ ಮುಖಂಡರು ಮಾತನಾಡಿ, ಪಟ್ಟಣದಲ್ಲಿ ಮಾರ್ಚ್ 19 ಹೋಳಿ ಹಬ್ಬವನ್ನ ಆಚರಿಸುತ್ತೇವೆ. ಆದರೆ ಪಟ್ಟಣದಲ್ಲಿ ಯಾವುದೇ ಮೆರವಣಿಗೆ ಮಾಡುವುದಿಲ್ಲ. ರತಿಮನ್ಮತ ಪ್ರತಿಷ್ಠಾಪಿಸಿರುವ ಬಡಾವಣೆಗಳಲ್ಲಿ ಮೆರವಣಿಗೆ ಮಾಡಲಾಗುವುದು. ಈ ವರ್ಷ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಗ್ರಾಮದೇವಿ ಜಾತ್ರೆ ಇರೋದ್ರಿಂದ ಆ ಗ್ರಾಮಗಳಲ್ಲಿ ಹೋಳಿ ಇರೋದಿಲ್ಲ ಎಂದು ಸಭೆಯಲ್ಲಿ ಹಿಂದೂ ಮುಖಂಡರು ತಿಳಿಸಿದ್ರು. ತಾಲೂಕಿನಲ್ಲಿ ರಂಜಾನ್ ಹಬ್ಬವು ಮಾರ್ಚ್ 31 ಇಲ್ಲವೇ ಏಪ್ರಿಲ್ 1ರಂದು ಆಚರಣೆ ಮಾಡಲಾಗಬಹುದು ಎಂದು ಮುಸ್ಲಿಂ ಸಮುದಾಯ ಮೊಹಮ್ಮದ್ ಸಲೀಂ ನಂದಿಕಟ್ಟಿ ಸಭೆಯಲ್ಲಿ ತಿಳಿಸಿದ್ರು. ಸಿಪಿಐ ರಂಗನಾಥ್ ನೀಲಮ್ಮನವರ್ ಮಾತನಾಡಿ, ಪಟ್ಟಣದಲ್ಲಿ ಹೋಳಿ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲೆಯೂ ಇದೆ. ಪ್ರತಿ ವರ್ಷ ಶಾಂತಿಯುತವಾಗಿ ಹೋಳಿ ಹಬ್ಬವನ್ನ ಆಚರಿಸಿಕೊಂಡು ಬರ್ತಿದ್ದೀರಿ. ಇದೇ ರೀತಿ ಸಹಕಾರ ನೀಡುವಂತೆ ಕೇಳಿಕೊಂಡ್ರು. ಹೋಳಿಯ ದಿನ ರಾಸಾಯನಿಕ ಬಣ್ಣವನ್ನ ಬಳಸಬಾರದು ಹಾಗೂ ಮಾರಾಟ ಮಾಡಬಾರದು. ಹಾಗೇನಾದ್ರೂ ಇದ್ರೆ ನಮ್ಮ ಗಮನಕ್ಕೆ ತನ್ನಿ. ರಸ್ತೆಗಳಲ್ಲಿ ವಾಹನಗಳನ್ನ ತಡೆದು ಹಣ ಕೇಳೋದು ಕಾನೂನು ಬಾಹಿರವಾಗಿದೆ. 3 ವರ್ಷದಲ್ಲಿ 2 ವರ್ಷ ಹೋಳಿ ಹಬ್ಬವನ್ನ ಪಟ್ಟಣದಲ್ಲಿ ಆಚರಣೆ ಮಾಡಲಾಗುತ್ತದೆ. ಶಾಂತಿಯಿಂದ ವಿಜೃಂಭಣೆಯಿಂದ ಹಬ್ಬ ಆಚರಣೆ ಮಾಡಿ ಎಂದು ಅವರು ಶುಭಾಶಯ ಕೋರಿದ್ರು. ಅವೆಲ್ಲ ಶಾಂತಿಯುತವಾಗಿ ಎಲ್ಲ ಇಲ್ಲಿವರೆಗೂ ತಾವು ಸಹಕಾರ ಕೊಟ್ಟು ಅದೇ ರೀತಿ ನಾನು ಸಹಕಾರ. ಸೊ ಎರಡನೇದಾಗಿ ಏನಪ್ಪಾ ಅಂತಂದ್ರೆ ಬಣ್ಣ ಇದು ಬಣ್ಣದ ಎಫೆಕ್ಟ್ ಏನು ಪರಿಣಾಮ ಏನಂತ ಕೆಲವೊಂದು ಜನ ವಾರ್ನಿಸ್ ಏನ್ ಮಾಡ್ತದೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಫೇಸಿಗೆ ಗುಳ್ಳೆ ಆಗೋದು ಅಥವಾ ಏನಾದ್ರು ಸಮಸ್ಯೆಗಳಾಗ್ತದೆ. ಸೊ ದಯಮಾಡಿ ಆ ವಾರ್ನಿಸ್ ಮಾರಾಟ ಮಾಡೋರಿದ್ರೆ ದಯಮಾಡಿ ಅವ್ರಿಗೂ ಒಂದು ತಾವು ವಾರ್ನಿಸ್ ಬಳಸೋದ್ ಬೇಡ ಅಂತ. ಆಮೇಲೆ ರಸ್ತೆ ಒಳಗೆ ಅಡ್ಡ ಹಾಕಿ ವಾಹನಗಳನ್ನ ಯಾರ ತಮ್ಮ ಪ್ರೀತಿಯಿಂದ ಕೊಡ್ತಾರೆ ಅವ್ರದ್ದು ಏನು ಅಭ್ಯಂತರ ಇಲ್ಲ. ಈಗ ಏನಂತ ಹೇಳಿದ್ರೆ ಅವ್ರ ಪ್ರೀತಿಯಿಂದ ನಾವು ಎಷ್ಟು ಅಮೌಂಟ್ ಕೊಡ್ತೀವಿ ನಾವು ಅಂತ ಹೇಳಿ ಆಚರಣೆ ಮಾಡಿ, ಬಟ್ ಒತ್ತಾಯ ಪೂರ್ವಕವಾಗಿ ವಸೂಲಿ ಮಾಡೋದು ಕಾನೂನು ಬಾಹಿರ ಆಗ್ತದೆ. ಅಂಥದ್ದು ಆಗ್ಬಾರ್ದು ಅಂತ ನಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ. ಅಂಥವೇನಾದ್ರು ಹುಡುಗರಿದ್ರೆ ಅವ್ರಿಗೆ ದಯಮಾಡಿ ತಿಳಿಸಿ. ನಾವು ನೀವು ಎಲ್ಲ ಸೇರಿ ಪ್ರತಿ ವರ್ಷ ನನ್ನ ಮಟ್ಟಿಗೆ 2 ವರ್ಷ 3 ವರ್ಷದಲ್ಲಿ 2 ವರ್ಷ ನಾವು ಮುಂಗೂಡದಲ್ಲಿ ಹಬ್ಬವನ್ನು ಆಚರಣೆ ಮಾಡೋದು ಶಾಂತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ನಮ್ಮಲ್ಲಿ ಕೇಳ್ಬೋದು. ನಮ್ಮೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನ ಕೋರಿಕೊಳ್ತಾ ನಮ್ಮ ಪೊಲೀಸ್ ಇಲಾಖೆ ಸಹಕಾರ ಕೊಡಬೇಕು ಅಂತ ಕೇಳ್ಬೋದು. ಈಗ ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಇದೆ ಮಾಧ್ಯಮ ಕ್ರೈಂ ಪಿಎಸ್ಐ ಹನುಮಂತ ಕುಡಗುಟ್ಟಿ, ಪಂಚಾಯತ್ ಸದಸ್ಯ ಪಣಿರಾಜ್ ಹದಳಗಿ, ಮುಖಂಡರಾದ ರಾಮಣ್ಣ ಕುನ್ನೂರ್, ತುಕಾರಾಮ್ ಗುಡ್ಕರ್, ಮುಖಂಡ ಮೊಹಮ್ಮದ್ ಸಲೀಂ ನಂದಿಕಟ್ಟಿ ಸೇರಿದಂತೆ ಮುಸ್ಲಿಂ ಸಮುದಾಯ ಮುಖಂಡರುಗಳು, ಗ್ರಾಮೀಣ ಭಾಗದ ಯುವಕರು ಸಭೆಯಲ್ಲಿ ಹಾಜರಿದ್ದರು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.